ಹಾಸ್ಟೆಲ್ನಲ್ಲಿ ವಾಸವಿರೋ ವಿದ್ಯಾರ್ಥಿಗಳಿಗೆ ಸ್ವಚ್ಛ ಹಾಗೂ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ಸರ್ಕಾರ ಸಾಕಷ್ಟು ಹಣ ನೀಡುತ್ತೆ. ಆದರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿರೋ ಬಿಸಿಎಂ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಊಟದಲ್ಲಿ ನಿತ್ಯವೂ ಜಿರಳೆ ಸೇರಿದಂತೆ ಇನ್ನಿತರ ಹುಳ ಹುಪ್ಪಟೆಗಳು ಕಂಡು ಬರ್ತಾ ಇತ್ತು. ಇಂದು ವಿದ್ಯಾರ್ಥಿಗಳು ಊಟವನ್ನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಊಟದಲ್ಲಿ ಕಳಪೆ ತರಕಾರಿಯನ್ನ ಬಳಸಿ ಹಣವನ್ನ ಲೂಟಿ ಹೊಡೆಯುತ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಗಮನಕ್ಕೂ ತಂದರು. ಗುಣಮಟ್ಟದ ಊಟವನ್ನ ಕೊಡಲಿಲ್ಲ ಅಂತ ಹಾಸ್ಟೆಲ್ಗೆ ಭೇಟಿ ನೀಡಿದ್ದ ತಾಲೂಕು ಬಿಸಿಎಂ ಹಾಸ್ಟೆಲ್ ಅಧಿಕಾರಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದತ್ನಗರ ನಮ್ಮ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ವಸತಿ ನಿಲಯದ ಮೇಲ್ವಿಚಾರಕರಿಗೆ ಇದು ಹೇಳಿದರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ತಾಲೂಕು ಕಲ್ಯಾಣಾಧಿಕಾರಿಗಳು ಕೂಡ ಇದು ಮೊಬೈಲ್ ಮುಖಾಂತರ ಇದು ಕರೆ ಮಾಡಿದರೂ ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ನೀಡ್ತಾ ಇಲ್ಲ. ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಸಮಸ್ಯೆಗಳು ಯಾವ್ಯಾವಪ್ಪ ಅಂದ್ರೆ ಇದು ಡೀಸೆಲ್ ಸಮಸ್ಯೆ ಆಗಿರ್ಬೋದು, ಬಾತ್ರೂಮ್ ಇದು ಬಾಗಿಲು ಸಮಸ್ಯೆ ಆಗಿರ್ಬೋದು, ಸುಮ್ಮನೆ ಇದು ಕುಡಿಯಲು ಯೋಗ್ಯವಲ್ಲದ ನೀರಾಗಿರ್ಬೋದು, ಮತ್ತು ಇದು ನಮ್ಮ ವಸತಿ ನಿಲಯದ ಸ್ವಚ್ಛತೆ ಆಗಿರ್ಬೋದು, ಇನ್ನೂ ಹಲವಾರು ಸಮಸ್ಯೆಗಳಿದ್ದರೂ ಕೂಡ, ಮತ್ತು ಅದೇ ರೀತಿಯಾಗಿ ಊಟ ಮೇನ್ ಅಂದ್ರೆ ಊಟದ ಸಮಸ್ಯೆ ಆಗಿರ್ಬೋದು, ಇದು ತರಕಾರಿಗಳು ಕೂಡ ಕಳಪೆ ಮಟ್ಟದ ಸಮಸ್ಯೆ ತರುತ್ತಿದ್ದಾರೆ. ಇದೆಲ್ಲ ಸಮಸ್ಯೆಗಳು ಹೇಳಿದರೂ ಕೂಡ ತಾಲೂಕು ಕಲ್ಯಾಣಾಧಿಕಾರಿಗಳು ಯಾವುದೇ ರೀತಿ ರೆಸ್ಪಾನ್ಸ್ ನೀಡುತ್ತಾ ಇಲ್ಲ. ಅದಕ್ಕಾಗಿ ತಾವು ಈ ಸಮಸ್ಯೆಗೆ ಬೇಗ ಪರಿಹಾರ ನೀಡುತ್ತೀವಿ ತಮ್ಮಲ್ಲಿ. ಒಟ್ಟಾರೆ ಯಾವುದೇ ಸರ್ಕಾರ ಅಥವಾ ಸಚಿವರು ಬಂದರೂ ಬಡ ಮಕ್ಕಳ ವಸತಿ ನಿಲಯಗಳ ಹಣೆಬರ ಮಾತ್ರ ಬದಲಾವಣೆ ಆಗದಿರುವುದು ಬಡ ವಿದ್ಯಾರ್ಥಿಗಳು ದುರಾದೃಷ್ಟವೇ ಸರಿ. ಇನ್ನಾದರೂ ಈ ತರದ ಘಟನೆ ಆಗದ ತರಹ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅನ್ನೋದು ಸಂಜೆವಾಣಿಯ ಆಶಯ.